ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೀನ ರಾಶಿಯವರ ಲವ್ ಲೈಫ್ ರೀಡಿಂಗ್ ಮತ್ತು ಜನರಲ್ ರೀಡಿಂಗ್ ಎರಡನ್ನೂ ಒಟ್ಟಿಗೆ ಮಾಡ್ತಾ ಇದ್ದೀನಿ. ಸೊ ಕಾರ್ಡಲ್ಲಿ ಏನಿದೆ ಅದನ್ನು ಹೇಳ್ತೀನಿ ಮತ್ತು ಚಾರ್ಟಲ್ಲಿ ಏನಿದೆ ಅದನ್ನು ಹೇಳ್ತೀನಿ. ಸೊ ಮೀನ ರಾಶಿಯವ್ರಿಗೆ ಫಸ್ಟ್ ಕಾರ್ಡ್ ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸೊ ಗುರು ನಾವೇನು ಹೇಳ್ತೀವಿ ಅಂದರೆ 8th ಹೌಸಲ್ಲಿ ಗೋಚರ ಆಗ್ತಾನೆ ಆ್ಯಕ್ಚುಲಿ ಮೀನ ರಾಶಿಯವ್ರಿಗೆ, ಬುಧ. ಸೊ ಮರ್ಕ್ಯೂರಿ ಏನು ಮಾಡ್ತಾನೆ ಅಂದರೆ ಸ್ಟ್ರೆಂತ್ ಕಾರ್ಡ್ ನೀವು ಕೆರಿಯರಲ್ಲಾಗಿರಲಿ, ಇವನ್ ನೀವು ಬಿಸ್ನೆಸ್ ಮಾಡ್ತಾ ಇರಲಿ, ಡಿಲೇಸ್ನ ತರ್ತಾನೆ, ಸ್ಟ್ರಗಲ್ನ ತರ್ತಾನೆ ಅಂತ ಹೇಳ್ತೀನಿ. ಸ್ಟ್ರೆಂತ್ ಕಾರ್ಡ್ ಯಾವಾಗ ಬರುತ್ತೆ ಅಂದರೆ ನಿಮಗೆ ಅಷ್ಟೊಂದು ಸ್ಟ್ರೆಂತ್ನ ಅವಶ್ಯಕತೆ ಇರುತ್ತೆ, ಕರೇಜ್ನ ಅವಶ್ಯಕತೆ ಇರುತ್ತೆ, ಆವಾಗ ಸ್ಟ್ರೆಂತ್ ಕಾರ್ಡ್ ಬಂದಿರುತ್ತೆ. ಬಟ್ ಸೆಕೆಂಡ್ ಕಾರ್ಡ್ 5 ಆಫ್ ಸೋರ್ಡ್ಸ್ ಬಂದಿದೆ. ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಜುಲೈ ಮಂತ್, ನಾಟ್ ಇವನ್ ಜುಲೈ ಅಂತ ಹೇಳಲ್ಲ ನಾನು, ಆಗಸ್ಟ್ ಹಾಫ್ವರೆಗೂ ಕಷ್ಟನೇ ಅನಿಸುತ್ತೆ. ತುಂಬ ಕೆಲವ್ರಿಗೆ ತುಂಬಾ ಏನು ಹೇಳಿ ನಾನು, ಆಕ್ಸಿಡೆಂಟ್ಸ್ ಆಗ್ಬೋದು, ಲೈಫಲ್ಲಿ ಎಲ್ಲಾದರೂ ಬೀಳ್ಬೋದು, ತಾಗಿಸ್ಕೊಳ್ಬೋದು, ಹುಷಾರು ತಪ್ಬೋದು. ಹೇಳೋದೇನೆಂದರೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡೋ ಅಂಥ ಅವಶ್ಯಕತೆ ಬೀಳ್ಬೋದು, ತುಂಬ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ಬೋದು ಅಂತ ಹೇಳ್ತೀನಿ. ಸೊ ಲವ್ ಲೈಫಿಗೆ ಬಂದರೆ 5 ಆಫ್ ಸೋರ್ಡ್ಸ್, ನೀವು ಯಾರಿಗಾದ್ರೂ ಪ್ರಪೋಸ್ ಮಾಡಿದರೆ ಅಥವಾ ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ಪಲ್ಲಿದ್ದರೆ ನಿಮ್ಮನ್ನು ಹೋಲ್ಡಲ್ಲಿ ಇಟ್ಟಿರ್ತಾರೆ. ಲೈಕ್ ಅವರು ಯಾವುದೇ ಒಂದು ಮುಂದುವರೆದ ಡಿಸಿಷನ್ನ ತೊಗೊಳ್ಳಲ್ಲ, ಕೀಪಿಂಗ್ ಯು ಹೋಲ್ಡ್ ಅಂತ ಹೇಳ್ತೀನಿ. ಡಿಲೈಡ್ ಆಲ್ರೆಡಿ, ತುಂಬ ಕಾಯಿಸಿದ್ದಾರೆ ಅಂತ ಅನಿಸಿದ್ರು, ತುಂಬ ಟೈಮ್ ಆಗೋಗಿದೆ ಅಂತ ಅನಿಸಿದ್ರು, ಇನ್ನೂ ಅದು ತುಂಬ ಡ್ರ್ಯಾಗ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ. 9 ಆಫ್ ಪೆಂಟಿಕಲ್ಸ್ ಆ್ಯಂಡ್ 7 ಆಫ್ ಕಪ್ಸ್ ಬಂದಿದೆ. ಎನರ್ಜಿ ಯಾವ ಥರ ಇದೆ ಅಂದರೆ ಡೂಯಿಂಗ್ ಎನಿಥಿಂಗ್ ಹಿಯರ್. ಈ ಟೈಮಲ್ಲಿ ನೀವು ಏನೇ ಮಾಡಿದರೂ ಯಾವುದಾದ್ರೂ ಬ್ಯಾಡ್ ನ್ಯೂಸ್ ಏನಾದರೂ ಬರ್ಬೋದು, ಬಿಗ್ ಚೇಂಜ್ ಆಗ್ಬೋದು ನಿಮ್ಮ ಲೈಫಲ್ಲಿ ಅಂತಲೂ ನಾನು ಹೇಳ್ತೀನಿ. ಅದ್ರ ಜೊತೆಗೇ ಎನಿಥಿಂಗ್ ನಿಮಗಿಷ್ಟ, ಡೈಯಿಂಗ್ ಟು ಡೂ ಸಮಥಿಂಗ್ ಅಂತ ಹೇಳ್ತೀವಲ್ವ, ಎಷ್ಟೇ ಕಷ್ಟ ಆಗಲಿ ಅದನ್ನು ನಾನು ಮಾಡ್ತೀನಿ ಅಂತ ಅನ್ನಿಸ್ಬೋದು. ಅಥವಾ ಫ್ರೀಡಮ್ ಆಫ್ ರಿಲೇಷನ್ಶಿಪ್ ಅನ್ಬೋದು, ಇಂಡಿಪೆಂಡೆನ್ಸ್ ಅನ್ಬೋದು. ಏನೋ ಒಂದು ಕೇಜಲ್ಲಿದ್ದೀನಿ, ಜೈಲಲ್ಲಿದ್ದೀನಿ ಅಂತಲೂ ಅನ್ನಿಸ್ತಾ ಇರ್ಬೋದು ಕೆಲವರು ರಿಲೇಷನ್ಶಿಪ್ಪಲ್ಲಿ. ಇವನ್ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ದರೆ ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಅಂತ ಅನ್ನಿಸ್ಬೋದು, ತುಂಬ ಡಾಮಿನೇಟಿಂಗ್ ಎನರ್ಜಿ ಅಂತಲೂ ಅನ್ನಿಸ್ಬೋದು. ಸೊ ಫ್ರೆಂಡ್ಸ್, ಇದು ಯಾರಿಗೆ ರೆಸೊನೇಟ್ ಆಗುತ್ತೆ, ಅನ್ವಯಿಸುತ್ತೆ ಅವ್ರು ಮಾತ್ರ ತೊಗೊಳ್ಳಿ. ಇಟ್ಸ್ ಅ ಜನರಲ್ ರೀಡಿಂಗ್ ಅಂತ ಹೇಳ್ತೀನಿ ನಾನು. 9 ಆಫ್ ಪೆಂಟಿಕಲ್ಸ್ 9 to 5 ಜಾಬ್ನ ರೀಪ್ರೆಸೆಂಟ್ ಮಾಡುತ್ತೆ ಯೂಶಲಿ ನಾವು. ಸೊ ಡೂಯಿಂಗ್ ಹಾರ್ಡ್ ವರ್ಕಿನ ಅವಶ್ಯಕತೆ ಈ ಮಂತಲ್ಲಿ ತುಂಬ ಇದೆ. ನೀವೆಷ್ಟು ಕೆಲಸ ಮಾಡ್ತಿದ್ರೆ ಅದಕ್ಕಿಂತಲೂ ಜಾಸ್ತಿ ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. 7 ಆಫ್ ಕಪ್ಸ್ ಈಸ್ ನಿಮಗೆ ಗೊತ್ತೇ ಇದೆ. ಇನ್ ಕೇಸ್ ನೀವು ಲೈಕ್ 30ಗಿಂತೂ ಕಮ್ಮಿ ಏಜಲ್ಲಿದ್ದರೆ ನಿಮಗೆ ಏನಾದರೂ ಕಾಲು ಸರ್ಪ ದೋಷ ಇದೆಯಾ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. 7 ಆಫ್ ಕಪ್ಸ್ ಈಸ್ ಸ್ನೇಕ್ನ ರೀಪ್ರೆಸೆಂಟ್ ಮಾಡುತ್ತೆ ಕೆಲವ್ರಿಗೆ ನಾವೇನು ಹೇಳ್ತೀವಿ ಕಾಲ ಸರ್ಪ ದೋಷನ ರೀಪ್ರೆಸೆಂಟ್ ಮಾಡುತ್ತೆ. ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಸ್ಕಿನ್ ಇರಿಟೇಷನ್ಸ್ ಆಗಿರ್ಬೋದು, ಮದುವೆ ಡಿಲೇ ಆಗಿರೋದಾಗಿರ್ಬೋದು, ರಿಲೇಷನ್ಶಿಪ್ ಶಟ್ ಆಗದೆ ಇರೋದಾಗಿರ್ಬೋದು, ಯು ಕ್ಯಾನ್ ಥಿಂಕ್ ಆಫ್ ಇಟ್ ಅಂತ ಹೇಳ್ತೀವಿ. 7 ಆಫ್ ಕಪ್ಸ್ ಕೆಲವೊಮ್ಮೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ರಿಸಲ್ಟ್ ಬರಲ್ಲ. ನೀವು ಯಾವುದಕ್ಕೆ ತುಂಬ ವರ್ಷದಿಂದ ವೇಟ್ ಮಾಡ್ತಾಯಿದ್ದೀರಾ, ಕೆಲಸ ಮಾಡಿದಾರ, ವೇಟ್ ಮಾಡ್ತಾಯಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ರಿಸಲ್ಟ್ ಬರಲ್ಲ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ, ನೀವು ಮಾವಿನ ಮರ ನೆಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ನೀರು ಹಾಕ್ತಾ ಇರ್ತೀರ, ಬಟ್ ಎಂಡ್ ಆಫ್ ದ ಡೇ ಯಾವಾಗ ಅದ್ರ ಫ್ರೂಟಿಂಗ್ ಆಗುತ್ತೆ, ಫ್ಲವರಿಂಗ್ ಆಗುತ್ತೆ, ಆವಾಗ ಅದು ಬೇವಿನ ಮರ ಅಂತ ಗೊತ್ತಾಗುತ್ತೆ. ದಟ್ಸ್ ದ ಥಿಂಗ್ ಅಂತ ಹೇಳ್ತೀನಿ. ಇದನ್ನು ನೀವು ಯಾವುದಕ್ಕಾದರೂ ಅನ್ವಯಿಸ್ಕೊಳ್ಳಿ. ಬೇಜಾರಾಗುತ್ತೆ ಅಂತ ಹೇಳ್ತೀನಿ ನಾನು ಡೈರೆಕ್ಟಾಗಿ ಹೇಳೋದಾದರೆ. ಕೆರಿಯರ್ ಕೆಲವ್ರಿಗೆ ಜಾಬ್ ವಿಷಯದಲ್ಲಿ ತುಂಬ ಸ್ಟ್ರೆಸ್ಸಿಂಗ್ ಇರ್ಬೋದು. ನಾನೇನು ಹೇಳೋದು, ಯಾವುದಕ್ಕೂ ಹೊಸ ಸ್ಕಿಲ್ನ ಕಲ್ತ್ಕೊಳ್ಳಿ, ಬೇರೆ ಇಂಟರ್ವ್ಯೂಸ್ಗೆಲ್ಲ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ. ಈಗ ಯಂಗರ್ ಜನ್ರೇಷನ್ಗೆ ಜೆನ್ಝಿ ಇದ್ದೀರಾ, ನೀವು ಫ್ರೆಷರ್ಸ್ ಇದ್ದೀರಾ, ದರ್ ಈಸ್ ಟೂ ಡಿಫಿಕಲ್ಟ್ ಟು ಗೆಟ್ ಎ ಜಾಬ್ ಅಂತ ಹೇಳ್ತೀನಿ. ಇನ್ ಕೇಸ್ ನೀವೇನಾದರೂ ಜಾಬ್ ಚೇಂಜ್ ಮಾಡಬೇಕು ಅಂತ ಅನಿಸಿದರೆ ನಾಟ್ ಎ ಟೈಮ್ ಅಂತ ಹೇಳ್ತೀನಿ. ಸ್ಪೆಷಲಿ ಮೀನ ರಾಶಿಯವ್ರಿಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಲಾಟ್ ಆಫ್ ಕನ್ಫ್ಯೂಷನ್ಸ್ ರಿಗಾರ್ಡಿಂಗ್ ಟು ದಿ ಸಿಚುವೇಶನ್ ಅಂತ ಹೇಳುತ್ತೆ. ಎನಿಥಿಂಗ್, ಯಾವ ಸಿಚುವೇಶನಲ್ಲಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಇನ್ ಕೇಸ್ ರಿಲೇಷನ್ಶಿಪ್ ಆಗಿರ್ಬೋದು, ಜಾಬ್ ವೈಸ್ ಆಗಿರ್ಬೋದು, ಯು ಥಿಂಕ್ ಬೆಟರ್ ದಿಸ್ ಪರ್ಸನ್ ಸಿಗ್ತಾರೆ ಅಥವಾ ಬೆಟರ್ ದಿಸ್ ಕೆಲಸ ಸಿಗುತ್ತೆ ಅಂತ. ದೇರ್ ಈಸ್ ನೋ ಬೆಟರ್ ಥಿಂಗ್ ಅಂತ ಹೇಳ್ತೀನಿ.
ನಾನು ಎಲ್ರಿಗೂ ಹೇಳಲ್ಲ, ಎಲ್ಲರ ಸಿಚುವೇಶನ್ಗೂ ಅನ್ವಯಿಸಲ್ಲ. ಬಟ್ ಇವಾಗಿರೋ ಸಿಚುವೇಷನಲ್ಲಿ ನಾನು ಕಮೆಂಟ್ ಮಾಡಿ, ಬಿಕಾಸ್ ಆಫ್ ಕಮೆಂಟ್ಸ್ ಜಾಸ್ತಿ ಬಂದಿಲ್ಲ ಅಂದರೆ ಚಾನಲಿನಲ್ಲಿ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಪ್ರೊಸೆಸಿಂಗ್ನೇ ತುಂಬ ರಿವ್ಯೂ ಮಾಡಿ ಅವರು ಪಬ್ಲಿಷ್ ಮಾಡೋಕ್ಕೆ ತುಂಬ ಟೈಮ್ ಮಾಡ್ತಾರೆ ಯೂಟ್ಯೂಬ್ ಅಲ್ಗೋರಿದಮ್ ವೈಸಲ್ಲಿ. ಲೈಕ್ ಅಟ್ಲೀಸ್ಟ್ ರೆಸೊನೇಟ್ ಆಗಿಲ್ಲ, ಚೆನ್ನಾಗಿದೆ, ಅಟ್ಲೀಸ್ಟ್ ಚೆನ್ನಾಗಿಲ್ಲ ಅಂತನಾದರೂ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಕಮೆಂಟ್ ಮಾಡಿ ನನ್ನ ಚಾನಲ್ ಮುಂದುವರ್ಕೊಂಡು ಹೋಗೋದಕ್ಕೆ, ಇಲ್ಲ ಡಿಆ್ಯಕ್ಟಿವೇಟ್ ಆಗುತ್ತೆ, ಚಾನಲ್ ಕ್ಯಾನ್ಸಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನನಗೆ ಚಾನಲ್ ಥ್ರೂ ನಾನು ರೀಡಿಂಗ್ ಕೆಲವ್ರಿಗೆ ಯೂಸ್ ಆಗುತ್ತೆ, ದೇ ವಿಲ್ ಬಿ ಅಲರ್ಟ್ ಅಂತ ಹೇಳ್ತೀನಿ. ಕೆಲವ್ರಿಗೆ 5 of Swords ಮನೇಲಿ ಏನಾದರೂ ಜಗಳ ಆಗ್ಬೋದು, ಫ್ಯಾಮ್ಲಿ ಮೆಂಬರ್ಸಲ್ಲಿ ಹಸ್ಬೆಂಡ್ ವೈಫ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅದು ಡಿವೋರ್ಸ್ವರೆಗೂ ಹೋಗ್ಬೋದು ಅಂತ ನಾನು ಹೇಳ್ತೀನಿ. ಬಿ ಕೇರ್ಫುಲ್. ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನನ್ನ ಪರ್ಸ್ನಲ್ ನಂಬರ್ನ ನಾನು ಸೆಂಡ್ ಮಾಡ್ತೀನಿ. ಡೀಟೇಲ್ಸ್ನ ನಾನು ಅಲ್ಲೇ ಕೊಡ್ತೀನಿ. ಮೀನ ರಾಶಿಯವ್ರಿಗೆ ಸ್ಪೆಷಲಿ ಈಗ ನಡೀತಾ ಇರೋದ್ರಲ್ಲಿ ಶನಿ ರೆಮಿಡೀಸ್ ತುಂಬ ಇಂಪಾರ್ಟೆಂಟ್ ಇದೆ, ರಾಹು ಕೇತು ರೆಮಿಡೀಸ್ ಇಂಪಾರ್ಟೆಂಟ್ ಇದೆ. ಇಲ್ಲಾಂದರೆ ಲೈಫಲ್ಲಿ ಆಮೇಲೆ ನೀವು ರಿಗ್ರೆಟ್ ಆಗ್ತೀರಾ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.